ಅಣ್ಣ ಹಾರ್ಡ್ ವರ್ಕ್ ಏನಿಲ್ಲ. ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಈಗ ತಾನೇ ಗುಡಿ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ಟೈಮ್ ಬಂದುಬಿಟ್ಟು 8:45 ಆಗಿದೆ. ಬಟ್ ನಿನ್ನೆ ಅಂತೂ ನಿಮ್ಗೆ ಯಾರಿಗೂ ನೋಡೋಕ್ಕಾಗಲಿಲ್ಲ. ನಿನ್ನೆ ಅಂತೂ ಫುಲ್ ಮಜಾ ಮಾಡಿದ್ದೀನಿ ನಾನು. ಫುಲ್ ಮಜಾ ಮಾಡಿದ್ದೀನಿ ನಾನು. ಏನು ಮಜಾ ಮಾಡೋದು ನೀವು ಅನ್ಕೊಂಡ್ಬೇಡ, ಮತ್ತೇನು ಅನ್ಕೋಬೇಡಿ ಮತ್ತೆ ಅದಂತೇಳಿ. ಇವತ್ತು ಗುರುವಾರ, ರಾಯರ ವಾರ. ಇವತ್ತು ಸಾಯಂಕಾಲ ನಿಮ್ಗೆ ರಾಯರ ಗುಡಿ ದರ್ಶನ ಮಾಡಿಸ್ತೀನಿ. ಈಗ ಮನೆಗೆ ಹೋಗೋಣ, ಟೈಮ್ ಆಗಿದೆ, ಹೋಗೋಣ ಬನ್ನಿ ಗೈಸ್. ಈಗ ಬಂದಾಯಿತು, ಎಲ್ಲ ಆಯಿತು. ತಾತ ಇಲ್ಲಿದ್ದಾರೆ. ತಾತ. ಈಗ ಅಮ್ಮ ಊರಿಗೆ ಹೋಗಿದ್ದಾರೆ. ಅಜ್ಜಿ ಟಿಫಿನ್ ಕಟ್ತಿದ್ದಾರೆ. ಟಿಫಿನ್ ಬಂದ್ಬಿಟ್ಟು ಅವಲಕ್ಕಿ ಒಗ್ಗರಣೆ ಇದೆ, ತಿಂದಾನ. ಅಜ್ಜಿ ಬಾಕ್ಸ್ ಕಟ್ತಿದ್ದಾರೆ. ಈಗ ತಿಂದ್ಬಿಟ್ಟು ಆಫೀಸಿಗೆ ಹೋಗೋಣ. ಬಂದುಬಿಟ್ಟು ಅವಲಕ್ಕಿ ಒಗ್ಗರಣೆ ಇದೆ, ತಿಂದ್ಬಿಟ್ಟು ಆಫೀಸಿಗೆ ಹೋಗೋಣ. ಭಾಳ ಟೈಮ್ ಆಗಿದೆ. ಎಲ್ಲ ಆಯಿತು, ಟೈಮ್ ಆಗಿದೆ, 9:10 ಆಗಿದೆ ಟೈಮು. ಈಗ ಹೋಗೋಣ ಬನ್ನಿ, ಟಿಫಿನ್ ತೊಗೊಳ್ಳೋಣ. ತಾತ ಆರಾಮ್. ಬಾಯ್ ಅಜ್ಜಿ. ಬಾಯ್ ಹೋಗೋಣ ಡ್ಯೂಟಿಗೆ. ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿಬಿಟ್ಟದೆ. ನಂದು ಯಾವಾಗ ಏನಿದ್ದು ಪೆಟ್ರೋಲ್ ನೋಡ್ಕೊಳಂಗಿಲ್ಲ ಕರೆಕ್ಟಾಗಿ. ಬಟ್ ಇನ್ಮೇಲಿಂದ ಕರೆಕ್ಟಾಗಿ ನೋಡ್ಕೊತೀನಿ. ಈಗ ಹಂಗೆ ಶಾಪಲ್ಲಿ ಸಿಗುತ್ತೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಗಾಡಿಗೆ ಪೆಟ್ರೋಲ್ ಇಲ್ಲ, ಚೌಕ್ ಇಡ್ತಿದ್ದೀನಿ ಕೆಳಗೆ. ನಾನೇನು ರೇಸ್ ಕೊಡ್ತಾ ಇಲ್ಲ, ತಂತಾನೇ ಹೋಗ್ತಾ ಇದೆ. ಬಟ್ ನನಗೆ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಹಿಂಗೆ ಸ್ಟ್ರೇಟ್ ಹೋಗಿದ್ರೆ ಅಲ್ಲಿ ಪೆಟ್ರೋಲ್ ಸಿಗುತ್ತೆ, ಹಾಕ್ಸ್ಕೊಳ್ಳೋಣ ಬನ್ನಿ. ಸಮಯ ಹೋಗೋಣ. ಪೆಟ್ರೋಲ್ ಹಾಕ್ಬಿಟ್ವಿ. ಪೆಟ್ರೋಲ ಎಣ್ಣೆ ಅಲ್ಲ, ಜೀವ ಇದೆ ಪೆಟ್ರೋಲ್ ಹಾಕ್ಸ್ಕೊಂಡಾಯ್ತು. ಈಗ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ನಾನು ಸ್ವಲ್ಪ 1/2 ಅವರಲ್ಲಿ ನಾನು ಆಫೀಸಲ್ಲಿ ಇರ್ತೀನಿ. ಆಫೀಸಿಗೆ ಬಂದಾಯಿತು. ನಾನು ಸೋಯಲಣ್ಣ ಫುಲ್ಲು ರೇಸಿಂಗ್. ಸೋಯಲಣ್ಣ ಫುಲ್ ರೇಸಿಂಗ್. ಟೈಮ್ ಮೇಂಟೈನ್ ಮಾಡ್ಬೇಕು. 9:30 ಹೊರಲಿಲ್ಲ ಅಂದರೆ ಮನೆಗೆ ಆಫೀಸ್ ಸುಮ್ಮನೆ. ಮತ್ತೆ ಈಗ ಹೋಗಿ ಸ್ಟೋರ್ ಓಪನ್ ಮಾಡೋಣ. ಅಣ್ಣ ಹಾರ್ಡ್ ವರ್ಕ್ ಏನಿಲ್ಲ ಮತ್ತೆ ಫುಲ್ ಹಾರ್ಡ್ ವರ್ಕಿಂಗ್ ಮತ್ತೆ ಇದು. ಸೊ ಡ್ಯೂಟಿ ಇವಾಗ ಮುಗೀತು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು ಗುರುವಾರ ಇದೆ, ರಾಯರ ಗುಡಿಗೆ ದರ್ಶನ ಮಾಡ್ಕೊಳ್ಬೇಕು. ಪ್ರತಿ ಗುರುವಾರ ನಾನು ರಾಯರ ಗುಡಿಗೆ ಹೋಗ್ತೀನಿ. ಬನ್ನಿ ನಿಮಗೂ ದರ್ಶನ ಮಾಡಿಸ್ತೀನಿ, ನಾನು ದರ್ಶನ ಮಾಡ್ಕೊಳ್ತೀನಿ. ಈಗ ಹೋಗೋಣ ಬನ್ನಿ, ಗುಡಿಗೆ ಹೋಗೋಣ. ಈಗ ಮನೆಗಂತೂ ಬಂದಿದ್ದೀವಿ.
ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು. ಈಗ ಬಂದಿದ್ದೀನಿ, ಭಾಳ ಸುಸ್ತಾಗದ. ಹಂಗೆ ರಾಯರ ದರ್ಶನ ಆಯಿತು, ನೀವು ಮಾಡ್ಕೊಂಡ್ರೆ ನೀವು ದರ್ಶನ ಮಾಡ್ಕೊಂಡ್ರಿ. ಈಗ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗ್ಬೇಕು, ಸ್ನಾನ ಮಾಡಿಬಿಟ್ಟು ಆರಾಮಾಗಿ ಫ್ರೆಶ್ ಅಪ್ ಆಗೋಣ. ಬಂದಾಯಿತು, ಮನೆಗೆ ಬಂದುಬಿಟ್ಟು ಸ್ನಾನ ಮಾಡಿದ್ರೆ ಒಂಥರ ಫುಲ್ಲು ಒಂಥರ ಏನೋ ಕೂಲಾಗಿ ಅನಿಸ್ತದೆ. ಬೇಸಿಗೆ ಕಾಲದಲ್ಲಿ ಸ್ನಾನ ಮಾಡಿದರೆ ಒಂಥರ ರಿಲೀಫ್ ಆಗುತ್ತೆ, ಒಂಥರ ತಲೆ ಮೇಲೆ ಭಾರದಂಗಾಗಿ ಅದರ ರಿಲೀಫ್ ಆಯ್ತು ನನಗೀಗ. ಈಗ ಡ್ರೆಸ್ ಹಾಕೊಂಡೆ, ರೆಡಿ ಟು ರೇಸ್ KTM. ನಂಗೆ KTM ಅಂದರೆ ಬೈಕ್ ಭಾಳ ಇಷ್ಟ. ಈಗ ಹೊರಗೆ ಹೋಗೋಣ ಬನ್ನಿ. ಫ್ರೆಶ್ ಅಪ್ ಆಗಿ ಹೊರಗೆ ಬಂದಿದ್ದೀನಿ, ಸುಮ್ಮನೆ ತಿರುಗಾಡ್ತಾ ಇದ್ದೀನಿ. ಅಂತಾರಲ್ಲ, ಏನೋ ಕೆಲಸ ಇಲ್ಲಾರ್ದಂಗೆ ತಿರುಗಾಡ್ತಾ ಇದ್ದೀನಿ. ಈಗ ಅಂಗಡಿಗೆ ಬಂದಿದ್ದೀನಿ, ಅಮ್ಮ ಹಾಲು ಮೊಸರು ತೊಗೊಂಬ ಅಂತೇಳಿ ತಗೊಂಡೋಗಿತ್ತು. ಬಂದಿದ್ದೀನಿ, ಹಾಲು ಮೊಸರು ತೊಗೊಂಡಿದ್ದೀನಿ, ತೊಗೊಂಬಿಟ್ಟು ಮನೆಗೆ ಹೋಗೋಣ. ಹಾಲು ಮೊಸರು ತೊಗೊಂಡಾಯ್ತು, ನಂದು ಸ್ನ್ಯಾಕ್ಸ್ ತೊಗೊಂಡಿದ್ದೀನಿ, ಮನೆಗೆ ಹೋಗಿ ತಿನ್ನೋಣ. ಒಂದಾಯಿತು, ಮನೆಗಂತೂ ಬಂದಿದ್ದೀನಿ. ಈಗ ಗೇಟ್ ಹಾಕೋಣ. ಮನೆಗೆ ಬಂದಾಯಿತು. ಈಗ IPL ಮ್ಯಾಚ್ ನೋಡೋಣ ಬನ್ನಿ ಗೈಸ್. ಇವತ್ತು RCB ವರ್ಸಸ್ ಸನ್ರೈಸರ್ಸ್ ಮ್ಯಾಚ್ ಇದೆ. ಮ್ಯಾಚ್ ನೋಡೋಣ, ತಿನ್ಕಂತ ಸ್ನ್ಯಾಕ್ಸ್ ತಿನ್ನೋಣ. ಫಸ್ಟ್ ಇನ್ನಿಂಗ್ಸ್ ಅಂತೂ ಮುಗೀತು. ಇವತ್ತು RCB ಗೆದ್ದೇ ಗೆಲ್ಲುತ್ತೆ. ಅಜಯ್ RCB. ಆಗಲೇ ಒಂದು ವಿಕೆಟ್ ಬಿತ್ತಿದೆ, ಹೆಡ್ ಹೋಗೇನಂತ ಅನಿಸುತ್ತೆ. ಈಗ ಇನ್ನೊಂದು ವಿಕೆಟ್ ಬೀಳುತ್ತೆ, ನೋಡೋಣ ಬನ್ನಿ. ಇನ್ನೊಂದು ವಿಕೆಟ್ ಬಿತ್ತು, ಈಗ ತಾನೇ ಬಿತ್ತು. ಎಲ್ಲರ ಮುಖ ಡಲ್ ಆಗಿದೆ, ಅಂದ್ರೂ ಖುಷಿ ಆಗ್ತಾವ್ರೆ ಸನ್ರೈಸರ್ಸ್ ಟೀಮ್ ಅವರು. RCB ತಂಡಕ್ಕೆ ಜೈ. ನೋಡಿ ವಿಕೆಟ್ ಹೇಗೆ ಥರ ಬಿದ್ದಿದೆ ಅಂತ. ಒಳ್ಳೆ ಹೊಡ್ತಾ ಕ್ಯಾಚ್. ದಿನೇಶ್ ಕಾರ್ತಿಕ್ ಕ್ಯಾಚ್ ಇರ್ತಾವ್ರೆ ಅಂದರೆ ಒಳ್ಳೆ ಕ್ಯಾಚು. ನಮ್ಮ ಕಿಂಗ್ ಗ್ಯಾಸ್. ಇನ್ನೊಂದು ವಿಕೆಟ್ ಬಿದ್ದಿದೆ ಅನಿಸುತ್ತೆ. DRS ತೊಗೊಂಡಿದ್ದಾರೆ, ಏನಾಗತ್ತೆ ಅಂತ ಗೊತ್ತಾಗಲ್ಲ. ಹೆಚ್ಚಾಗಿದೆ ಅರ್ಥದೆ. ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ನೋಡಿ ಈ ಥರ ಸ್ಟೈಲ್ ನಿಂತಿದ್ದಾರೆ. ವೆಂಕಟೇಶ್ ಅವ್ರು ಬಂದಿದ್ದಾರೆ. ಜಲ್ದಿ ತೋರಿಸ್ರಪ್ಪ, ಔಟಾ ನಾಟ್ ಔಟಾ ಅಂತೇಳಿ. ಏನಾಗುತ್ತೆ ಗೊತ್ತಾಗ್ತಿಲ್ಲ. ಕ್ರಾಸ್ ಫಿಂಗರ್ ಇಟ್ಕೊಳ್ಳೋಣ. RCB ಗೆಲ್ಲುತ್ತೆ ಈ ಸತಿ. ಈಗ ಗೊತ್ತಾಗತ್ತೆ ನೋಡಿ ಗೈಸ್ ಏನಂತೇಳಿ. ವರ್ಸಲ್ ಡಿಸಿಷನ್ ಬಂದ್ಬಿಟ್ಟು ಔಟ್ ಇದೆ. ಔಟ್. ವಿಕೆಟ್ ಮಿಡಲ್ ಸ್ಟಂಪ್ ಹೋಗಿದೆ. ಹೋಗು. ಔಟ್. ಈಗ ಆಯಿತು, ಎಲ್ಲ ಆಯಿತು. IPL ಟೋಟಲ್ RCB ಮ್ಯಾಚ್ 69 ಫಾರ್ 5 ವಿಕೆಟ್ಸ್ ಆಗಿದೆ. ಈಗ ಊಟ ಮಾಡೋಣ. ಊಟ ಮಾಡೋ ಸಮಯ ಆಗಿದೆ, 9 o'clock ಆಗಿದೆ. ಊಟ ಮಾಡೋಣ ಬನ್ನಿ ಗೈಸ್. ಅಜ್ಜಿ ಕೊಟ್ಟಿದ್ದಾರೆ ಅನ್ನ ಮತ್ತು ಬೆಲ್ಲ ಹುಣ್ಸಿನ ತವಿ. ಇದು ಮಾತ್ರ ಭಾಳ ಟೇಸ್ಟ್ ಇರುತ್ತೆ. ಅಮ್ಮ ನನ್ನ ಫೇವ್ರೆಟ್ ಇದು ಬೆಲ್ಲ ಹುಣ್ಸಿನ ತವಿ. ಒಂದು ರೆಸಿಪಿ ತೋರಿಸ್ತೀನಿ. ಈಗ ಊಟ ಮಾಡೋಣ. ಊಟ ಆಯಿತು, ಎಲ್ಲ ಆಯಿತು. ಈಗ ಟೈಮ್ ಬಂದುಬಿಟ್ಟು ಮಲಗೋ ಸಮಯ ಬಂದಿದೆ. ವೀಡಿಯೋ ಎಡಿಟಿಂಗ್ ಮಾಡಬೇಕು. ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗುಡ್ ನೈಟ್, ಶುಭರಾತ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.